ಗ್ಯಾರಂಟಿಗಳು ನಾನು ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷರೇ, ಗ್ಯಾರಂಟಿಗಳು ಮಾಡಿ, ನಾವು ಅದಕ್ಕೆ ಇಲ್ಲ ಅನ್ನೋದಿಲ್ಲ. ಆದರೆ ಅದಕ್ಕೆ ತಯಾರಿ ಮಾಡ್ಕೋಬೇಕಲ್ಲ. ಯಾವುದೇ ರೀತಿಯ ಪೂರ್ವಭಾವಿ ತಯಾರಿಲ್ಲದೆ 54,000 ಕೋಟಿ ರೂಪಾಯಿ ಒಂದೇ ವರ್ಷದಲ್ಲಿ ನೀವು ಖರ್ಚು ಮಾಡ್ತೀರಿ. ಆ ಖರ್ಚು ಮಾಡುವಂಥ ಅದರ ಪರಿಣಾಮ ಇವತ್ತು ತಮಗೆ ಗೊತ್ತಿದೆ. ಯಾವುದಾದ್ರೂ ಒಂದು ರಸ್ತೆ ಆಗಬೇಕಾದ್ರೆ 1 ವರ್ಷ ತಡ ಆದರೆ ಅದ್ರ ಕಾಸ್ಟ್ ಎಷ್ಟು ಹೆಚ್ಚಾಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಬ್ರಿಡ್ಜ್ಗಳು ನಿಂತು ಹೋದರೆ ಎಷ್ಟು ಕಾಸ್ಟ್ ಹೆಚ್ಚಾಗುತ್ತೆ ನಿಮ್ಗೆ ಗೊತ್ತಿದೆ. 2-3 ವರ್ಷ ನಿಮ್ಮ ಅಭಿವೃದ್ಧಿ ಆಗದೇ ಇದ್ದರೆ ರಾಜ್ಯವನ್ನು 10 ವರ್ಷ ಹಿಂದೆ ಹೋಗ್ತದೆ ಅಭಿವೃದ್ಧಿಯಲ್ಲಿ. ಓಕೆ, ಇದನ್ನು ಕೂಡ ನಾವು ನೋಡಬೇಕಲ್ಲ. ಇವತ್ತು ನೀವು ವಿಶೇಷವಾಗಿ ಈ ಗ್ಯಾರಂಟಿಗಳಿಗೆ ನಿಮ್ಮ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಏನು ನೀವು ಪ್ರಯತ್ನಗಳು ಮಾಡಲ್ಲ. ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ರಿ ಅಲ್ಲ, ಆಗಲಿ, ಯಾರು ಬೇಡ ಅಂತಾರೆ, ಟ್ಯಾಕ್ಸ್ ಹೆಚ್ಚಾಗಬೇಕಲ್ಲ. ಆಗುತ್ತೆ. ನೀವು ಗೋಪಾಲಕೃಷ್ಣ ನಿನಗೆ ಗೊತ್ತಿದೆ ಅಲ್ಲ, ಇಲ್ಲಿ ನೋಡಿ 2,000 ರೂಪಾಯಿ ಯಜಮಾನಿಗೆ ಕೊಟ್ಟು ಸರ್ ಇಲ್ಲಿ ಸರಾಯಿ ಖರ್ಚು ಮಾಡಿದ್ರೆ ಯಜಮಾನ್ ತಗೊಂಡು ಹೋಗ್ತಾನೆ ಅದನ್ನ. ಸರ್ ಒಂದ್ ಕೈಯಲ್ಲಿ ಕೊಡೋದು, ಒಂದ್ ಕೈಯಲ್ಲಿ ಸರ್ ಸಹಜವಾಗಿ ಕಿತ್ಕೊಳ್ಳೋದು, ಮತ್ತೆ ನಿಮ್ ಸರ್ಕಾರಕ್ಕೆ ಬರ್ತದೆ ಅದು. ಸರ್ಕಾರ ಮತ್ತೆ ವಾಪಸ್ ಬೊಮ್ಮಾಯಿಯವರು ನೀವು ಈಗ ಅದೇ ಟೈಮ್ ದುಡ್ಡು ಕೊಟ್ಟರು ಗ್ಯಾರಂಟಿ ಇದೇನು ಹೊಸದಲ್ಲ. ಟ್ಯಾಕ್ಸ್ ಹೇಳಿದೀವಿ. ಈಗ ಈ ಹೆಣ್ಣು ಮಕ್ಕಳಿಗೆ ಏನು ಕೊಡ್ತೀರಿ? ಈಗಾಗಲೇ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇದೆ. ನಾವು ವಯಸ್ಸಾದವ್ರಿಗೆ ಸಂಧ್ಯಾ ಸುರಕ್ಷಾ ಕೊಡ್ತೀವಿ, ಅಂಗವಿಕಲರಿಗೆ ಕೊಡ್ತೀವಿ, ವಿಧವೆಗಳು ಕೊಡ್ತೀವಿ. ದಿಸ್ ಇಸ್ ನಥಿಂಗ್ ನ್ಯೂ. ನಿಮ್ಮ ಲೆಕ್ಕದಲ್ಲಿ ಕರ್ನಾಟಕದ ಎಲ್ಲರೂ ಗಂಡಸರು ಕುಡುಕರು. ಗೃಹ ಜ್ಯೋತಿ 2,000 ತಗೊಳ್ಳೋ ಮನೆಯವರೆಲ್ಲ ಕುಡುಕರು. ಮಾತಾಡ್ಲಿ ಒಂದು ನಿಮಿಷ. ಗೃಹ ಜ್ಯೋತಿ ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಕುಟೀರ ಜ್ಯೋತಿ ಇದೆ, ಭಾಗ್ಯ ಜ್ಯೋತಿ ಇದೆ. SC STಗೆ ನಾವು 75 ಯೂನಿಟ್ಸ್ ಫ್ರೀ ಕೊಟ್ಟಿದ್ದೇವೆ. ಈಗಾಗಲೇ ಕವರ್ ಆಗಿದ್ದಾವೆ. ಆಲ್ಮೋಸ್ಟ್ 65 to 70% ಆಫ್ ದಿ ಪಾಪ್ಯುಲೇಷನ್ ಇಸ್ ಕವರ್ಡ್. BPL ತಳಗಡೆ ಇರೋರೆಲ್ಲರೂ ಕೂಡ ಕವರ್ ಆಗಿದ್ದಾರೆ. ಯಾರಿಗೆ BPL ಇಲ್ಲ, APL ಇದ್ದವ್ರಿಗೆ ಅಷ್ಟು ಕೊಟ್ಟಿರೋದು ನೀವು ಎಕ್ಸ್ಟ್ರಾ ಕೊಟ್ಟಿದ್ದೀರಿ. ಈಗಾಗಲೇ ಇರೋ ಯೋಜನೆ ಇದೆ, ಅದೇನು ಹೊಸದಾದ ಯೋಜನೆ ಅಲ್ಲ. ಆಮೇಲೆ ಈಗಾಗಲೇ ಹೇಳಿದ್ದೀನಿ ನಾನು, ರೇಷನ್ನದು ನಾನು ಹೇಳಿದೆ, ಸ್ವತಂತ್ರ ಪೂರ್ವದಿಂದ ರೇಷನ್ ಇದೆ, ಇವತ್ತಿಂದೇನಿಲ್ಲ. ಯಾರೂ ಕೂಡ ಇವತ್ತು ಹಸಿವಿನಿಂದ ಸಾಯುವಂಥ ಪರಿಸ್ಥಿತಿ. ನೆಕ್ಸ್ಟ್ ಹಸಿರು ಕ್ರಾಂತಿ ಆದಮೇಲೆ ಈ ದೇಶದಲ್ಲಿ ಇಲ್ಲ. ಅಲ್ಲಿ ಇಲ್ಲಿ 1-2 ಪ್ರಕರಣಗಳು, ಒರಿಸ್ಸಾದಲ್ಲಿ ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಪ್ರಕರಣ. ನ್ಯಾಯಬೆಲೆ ಅಂಗಡಿ ಯಾವ ಓಪನ್ ಆಯಿತು? ನ್ಯಾಯಬೆಲೆ ಅಂಗಡಿಗಳು, ನ್ಯಾಯಬೆಲೆ ಅಂಗಡಿ ಅವತ್ತಿಂದ ಇದೆ. ರೇಷನ್ ಅಂಗಡಿ ಬಂದದ್ದು ಮನಮೋಹನ್ ಸಿಂಗ್ ಕಾಲದಲ್ಲಿ, ಸ್ವತಂತ್ರ ಪೂರ್ವದಿಂದ ಅಲ್ಲ. ನಾವೆಲ್ಲಾರ ಇರ್ಲಿ, ಯಾತಲಾರ ಇರ್ತಾರೆ, ಎಲ್ಲಾರ ಇರ್ಲಿ. ಮನಮೋಹನ್ ಸಿಂಗ್ ಕೊಟ್ಟಿದ್ದು ಸ್ವತಂತ್ರ ಪೂರ್ವದಿಂದ ಯಾರು ಶಿವಲಿಂಗೇಗೌಡ್ರೆ, ಮನಮೋಹನ್ ಸಿಂಗ್ ಬಿಜೆಪಿ ಕೊಟ್ಟರು. ನಾವು ಚಿಕ್ಕವರು ಇದ್ದಾಗ ರೇಷನ್ ಕಾರ್ಡು, ಗೋಧಿ ಮತ್ತು ಸಕ್ಕರೆ ತರ್ತಾ ಇದ್ವಿ ರೇಷನ್ ಅಂಗಡಿಯಿಂದ. ಮರ್ತು ಬಿಟ್ರ? ಫ್ರೀ ಕೊಡ್ತಾರಲ್ಲ, ಯಾರವೇ ಫ್ರೀ ಕೊಟ್ಟದ್ದು ಮನಮೋಹನ್ ಸಿಂಗ್ ಕಾಲದಲ್ಲಿ. ಶಿವಲಿಂಗೇಗೌಡ್ರೆ ಅವರು ಬೇರೆ ವಿಚಾರ ಹೇಳ್ತಾರೆ. ಅವ್ರು ಹೇಳೋ ವಿಚಾರ ಬೇರೆ, ನೀವು ಮಾತಾಡೋ ವಿಚಾರವೇ ಬೇರೆ. ಕೇಳುವಾಗ ಅಧ್ಯಕ್ಷ, ಮಾನ್ಯ ಸಭಾಧ್ಯಕ್ಷರೇ, ಬೇಕಾದ್ರೆ ಮಾತ್ರ ಹೇಳಿ, ಸುಳ್ಳಿನಲ್ಲಿ ಮರೆ ಮಾತಾಡ್ ಬೇಡ. ಯಾಕಂದ್ರೆ ಮಾತಾಡಿ, ಯಾಕೆ ಬಡವರಿಗೆ ಸಹಾಯ ಮಾಡೋದಲ್ಲ. ನೀವು ಸುಳ್ಳು ಲೆಕ್ಕದಲ್ಲಿ ಬಡವರಿಗೆ ಸಹಾಯ ಮಾತಾ ಮುಗಿಸ್ಲಿ. ಮೊನ್ನೆ ಅವ್ರ ಮಗನ ಹೆಣಕ್ಕೆ ಬೆಂಕಿ ಇಡ್ಬೇಕಾದಾಗ ಅವಳ ಪತ್ರಿಕೆಯಲ್ಲಿ ನೀವು ಓದಿರ್ಬೇಕು. ಅವ್ರು ಮಾತು ಮುಗಿಸ್ಲಿಲ್ಲ, ಮಾತಾಡೋದು ಅವಕಾಶ ಇದೆ, ಯಾಕೆ ಇಂಟರ್ವ್ಯೂ ಮಾಡಬೇಕು? ಮಾನ್ಯ ಸಭಾಧ್ಯಕ್ಷರೇ, ಹೌದೌದು,
ನಮಗೂ ಗೊತ್ತಿದೆ, ಸ್ವಲ್ಪ ಬಿಡಿ, ನಮ್ಮ ಮಾತಾಡಕ್ಕೆ ಬಿಡಿ. ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಇವು ಹಾವು ಸಾಯಲೂಬಾರ್ದು, ಕೋಲು ಮುರಿಯಲ್ಬಾರ್ದು ಅಂತ ಆ ರೀತಿಯಲ್ಲಿ ಮಾತಾಡ್ತಾರೆ ಸಭಾಧ್ಯಕ್ಷರೇ. ಅದಾಗೆ ರಾಜ್ಯಕ್ಕೆ ಹಾಗೆ ಮಾರೆ ಈ ಕಡೆ ಕೂತ್ಕೊಳ್ಳಿ ಸ್ವಲ್ಪ. ಸಟ್ಟಾಗಿ ಆ ಗ್ಯಾರಂಟಿಗಳು ಮಜಾ ಮಾಡಿ ಅಂತ ಹೇಳಿ ಯಾಕೆ ಸುಮ್ನೆ ಈ ಸುತ್ತಿ ಬಳಸಿ ಹಿಂದೆ ಮುಂದೆ ಬರ್ತೀರಾ? ತಾಕತ್ತಿದ್ರೆ ಹೇಳ್ಬಿಡಿ, ನಮಗೆ ಬೇಡ ಗ್ಯಾರಂಟಿ, ಅದನ್ನ ಬೇಡ ಅಂತ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ನಿಮಗೆ ಬಡ್ಡಿ ಸೋಸ್ಲಾಕ ನಿಮ್ಮ ಆಡಳಿತದೊಳಗೆ ಸಾಲ ಮಜಾ ಮಾಡಿ ಅಂತ ಹೇಳಿ ಆಯ್ತು, ಯುದ್ಧ ಮಾಡಬೇಡಿ ಇಲ್ಲಿ, ಈಗ ನೀವು ಕೂತ್ಕೊಳ್ಳಿ ಸ್ವಲ್ಪ. ಯಾಕೆ ಸುತ್ತಿ ಬಳಸಿ ಹಿಂದೆ ಹೇಳ್ಬಿಡಿ, ನಿಮಗೆ ತಾಕತ್ತಿದ್ರೆ ಗ್ಯಾರಂಟಿ ಯೋಜನೆಗಳನ್ನ ಹೇಳಿ. ನಾರಾಯಣಸ್ವಾಮಿ ಅವರೇ, ಶಿವಲಿಂಗ ಅವ್ರೆ, ಒಂದ್ಸಿದ್ದು ನೋಡಿ, ಈಗ ಪ್ರತಿಪಕ್ಷದ ಮುಖಂಡರು ಮಾತಾಡುವಾಗ ಆಯ್ತು ಕೂತ್ಕೊಳ್ಳಿ, ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರು ಮಾತಾಡಕ್ಕೆ ಯಾರು ಕೂಡ ಡಿಸ್ಟರ್ಬ್ ಮಾಡಬೇಡಿ, ಅವ್ರ ವಿಚಾರ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಸ್ವಲ್ಪ ಸುಮ್ಮನಿರಪ್ಪ, ಸ್ವಲ್ಪ ಸುಮ್ಮನಿರೋ, ನಿಮ್ಮಿಂದನೂ ಡಿಸ್ಟರ್ಬ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.